ಪ್ರತಿ ಪ್ರಾದೇಶಿಕ ನಾಯಕರನ್ನು ಬೆಳೆಸಬೇಕು, ಅವ್ರ ಮುಖಾಮುಖಿಗಳನ್ನು ಹೋರಾಟ ಮಾಡಬೇಕು ಅಂತೇಳಿ ಯಾವಾಗ ಕರ್ನಾಟಕದ ಸೋತಾಗಿದ್ದರು. ನಂತರದ ಉಲ್ಟಾ ಹೊಡೆದ್ಬಿಟ್ರು ಮೋದಿಜಿಯವರು. ಶಿವರಾಜ್ ಸಿಂಗ್ ಚೌಹಾಣ್ ಅಂಥವ್ರನ್ನ, ವಸುಂಧರಾ ರಾಜೇ ಸಿಂಧಿಯಾ ಅಂಥವ್ರನ್ನ, ರಮಣ್ ಸಿಂಗ್ರಂಥವ್ರನ್ನ ಅಂಥ ನಾಯಕರಿದ್ದರೂ ಸಹಿತ ಅವ್ರು ಯಾರನ್ನೂ ತೆಗೆದುಕೊಳ್ಳಾರ್ದ ಕೇವಲ ಮೋದಿ ಒಬ್ಬರಿಗೆ ಆಯ್ಕೆ ಆಗ್ತದೆ ಅಂತೇಳಿ ಕೊನೆಗೆ ಒಂದು ಸಿದ್ಧ ಮಾಡಿ ತೋರಿಸಿದರು ಅವರು. ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ಛತ್ತೀಸ್ಗಢ ಇವುಗಳಲ್ಲೇ ತಮ್ಮ ಮಾತನ್ನು ಕೇಳುವಂಥ ಅಜ್ಞಾತ ಕಾರ್ಯಕರ್ತರನ್ನು ಯುವಕರಿಗೆ ನಾವು ಕೊಟ್ಟೆ ಅಂತ ಹೇಳೋ ಜೊತೆಗೆ ತಮ್ಮ ಮಾತನ್ನು ನೇರವಾಗಿ ಕೇಳುವಂಥ ಜನರಲ್ಲೇ ಒಂದು ಚೀಫ್ ಮಿನಿಸ್ಟರ್ ಮಾಡಿದ್ದು ನಾವು ನೋಡಿದ್ವಿ. ಶಿವರಾಜ್ ಸಿಂಗ್ ಚೌಹಾಣ್ರನ್ನು ಬದುಕಿ ಸರಿಸಿದ್ದು ನಾವು ನೋಡಿದ್ವಿ. ವಸುಂಧರಾ ರಾಜೇ ಸಿಂಧಿಯಾ ಅವರನ್ನು ಬದುಕಿ ಸರಿಸಿದ್ದು ನೋಡಿದ್ವಿ. ಅಂದರೆ ಇದರ ಅರ್ಥ ಅವರು ಯಾರನ್ನೂ ಸಹನ ಮಾಡೋದಿಲ್ಲ ಅಂತ, ಅವ್ರಿಗೆ ಯಾರೂ ಬೇಡ, ತಾವು ಹೇಳಿದ್ದು ತಾವು ಮಾಡಿದ್ದು ಅದೇ ಫೈನಲ್ ಅನ್ನೋ ಒಂದು ಮಾನಸಿಕ ಸ್ಥಿತಿಯಲ್ಲಿದ್ದಾರೆ ಅವರು. ಹೀಗಾಗಿ ಇವತ್ತು ನಾವು ಈ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇನ್ನು ಅದೇ ಕಾಲಕ್ಕೆ ವಿರೋಧ ಪಕ್ಷಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ ವಿರೋಧ ಪಕ್ಷಗಳನ್ನು ನೋಡಿದರೆ ಇವತ್ತು ಏನೋ ಲಾಸ್ಟ್ ಇಯರ್ ಸ್ವಲ್ಪ ಪ್ರಯತ್ನ ಮಾಡಿ ನಿತೀಶ್ ಕುಮಾರ್ನಂಥವ್ರು ಮುಂದುವರೆದ ಒಂದಿದ್ರ ವಿರುದ್ಧವಾಗಿ ಸಂಘಟನೆ ಮಾಡೋಣ ಅಂತೇಳಿ ಮಾಡಿದಾಗ ಹಲವು ವಿರೋಧ ಪಕ್ಷಗಳು ಕೂಡಿದ್ದು, ಅದಲ್ಲ 26 ಪಕ್ಷಗಳು ಕೂಡಿದ್ದು. ಅವರು ಎದಕ್ಕೆ ಕೂಡಿದ್ರಪ್ಪ ಅಂತಂದ್ರೆ ಇಡಿ ಮತ್ತು CBI IT ಗಳಿಗೆ ಹೆಂಚಿ ಅವರೇನಪ್ಪ ಈ ದೇಶ ಉದ್ಧಾರ ಮಾಡಬೇಕು, ಈ ದೇಶಕ್ಕೆ ಒಳ್ಳೇದು ಮಾಡಬೇಕು, ಈ ದೇಶ ಉದ್ಧಾರ ಆಗಬೇಕು, ಅಭಿವೃದ್ಧಿ ಆಗಬೇಕಂತಲ್ಲ. ಅವರಲ್ಲೂ ಅದೇ ಇಡಿ CBI ಭಯಕ್ಕೆ ಒಂದಾಗಿದ್ರು. ಅದ್ರ ಒಂದಾಗಿ ನಾವು ಹಂಚ್ಕೊಂಡು ಹೋಗೋಣ ಅಂತ ತಿಳ್ಕೊಂಡಿದ್ರು. ಆದರೆ ಮೋದಿಜಿಯವರು ಮೂಲತಃ ಒಬ್ಬ ಏನಂತೀರಿ ನೀವು ಅದಕ್ಕೆ ಬಡದಿಳು ಅಥವಾ ಒಂದು ಎದ್ದಿಳುವಂಥ ಸಿಡದಿಳು ವ್ಯಕ್ತಿತ್ವದ ಅವರ